ಪ್ರಿಯ ವಿದ್ಯಾರ್ಥಿಗಳೇ, ಡಿಟರ್ಮಿನೆಂಟ್ಸ್ ಚಾಪ್ಟ್ರಲ್ಲಿ ನಾವು ಇವತ್ತು ಈ ವಿಡಿಯೋದಲ್ಲಿ ಮೈನಸ್ ಆ್ಯಂಡ್ ಕೋಫ್ಯಾಕ್ಟರ್ಸ್ ಅಡ್ಜಾಯಿಂಟ್ ಆ್ಯಂಡ್ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ನ ಸ್ಟಡಿ ಮಾಡೋಣ. ಇಲ್ಲಿ ನಾವು ಏನು ಕಲಿತೀವಿ ಈ ವಿಡಿಯೋದಲ್ಲಿ ಅದು 5 ಮಾರ್ಕ್ಸ್ಗೆ ಒಂದು ಬೇಸ್ ಆಗಿರುತ್ತೆ. 5 ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಬನ್ನಿ ಡೆಫಿನಿಷನ್ಸ್ನ ಫಸ್ಟ್ ನೋಡೋಣ. ಮೈನರ್ ಆಫ್ ಎನ್ ಎಲಿಮೆಂಟ್, ಒಂದು ಎಲಿಮೆಂಟ್ ಡಿಟರ್ಮಿನೆಂಟಲ್ಲಿ ನಿಮಗೆ ಗೊತ್ತು, ಈಗ ಆಲ್ರೆಡಿ ನಾವು ಸ್ಕ್ವೇರ್ ಮ್ಯಾಟ್ರಿಕ್ಸ್ಗೆ ಡಿಟರ್ಮಿನೆಂಟ್ನ ಕಂಡುಹಿಡಿಯೋದು ಅಂತ. ಅಲ್ಲಿ ಪ್ರತಿ ಎಲಿಮೆಂಟ್ಸ್ಗೆ ನಾವು ಒಂದು ಮೈನರ್ ಕಂಡುಹಿಡಿತೀವಿ. ಆ ಮೈನರ್ ಅಂದರೆ ನಥಿಂಗ್ ಬಟ್ ಎ ನಂಬರ್. ಆ ನಂಬರ್ ಕಂಡುಹಿಡ್ಕೊಳ್ಳೋದು ಹೇಗೆ? ಆ 5th ರೋ ಮತ್ತು jth ಕಾಲಮ್ನ ಡಿಲೀಟ್ ಮಾಡೋದು. ಆ ಎಲಿಮೆಂಟ್ ಇರುವಂಥ 5th ರೋ ಮತ್ತು jth ಕಾಲಮ್ನ ಡಿಲೀಟ್ ಮಾಡೋದು. ದಟ್ ವಿ ಕಾಲ್ ಇಟ್ ಆಸ್ ಅ ಮೈನರ್ ಅಂತ. ಮೈನರ್ ಅಂದರೆ ಒಂದು ನಂಬರ್, ಬೇಸಿಕಲಿ ಒಂದು ನಂಬರು. ಆ ಮೈನರ್ಗೆ ನಾವು ಪ್ಲಸ್ಸು ಮತ್ತು ಮೈನಸ್ ಸೈನ್ ಅಸೈನ್ ಮಾಡಿದ್ರೆ ಅದನ್ನು ನಾವು ಕೋಫ್ಯಾಕ್ಟರ್ ಅಂತ ಕರಿತೀವಿ. ಸೊ ಕೋಫ್ಯಾಕ್ಟರ್ಗೆ ಏನು, ಮೈನರ್ಗೆ ನಾವು ಪ್ಲಸ್ಸು ಮತ್ತು ಮೈನಸ್ ಸೈನನ್ನು ಅಸೈನ್ ಮಾಡಿದ್ರೆ ಕೋಫ್ಯಾಕ್ಟರ್ ಅಂತ ಕರಿತೀವಿ. ಫೈನ್. ಈಗ ಎಕ್ಸಾಂಪಲ್ ಮೂಲಕ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ ಯಾವುದು ಮೈನರು ಯಾವುದು ಕೋಫ್ಯಾಕ್ಟರ್ ಅಂತ. ಈ ಎಕ್ಸಸೈಸ್ 4.4 ಕೇಳಿದ್ದಾರೆ, ರೈಟ್ ದ ಮೈನರ್ಸ್ ಆ್ಯಂಡ್ ಕೋಫ್ಯಾಕ್ಟರ್ಸ್ ಆಫ್ ದ ಎಲಿಮೆಂಟ್ಸ್ ಫಾಲೋಯಿಂಗ್ ಡಿಟರ್ಮಿನೆಂಟ್ಸ್ ಅಂತ. ಸೊ ಇಲ್ಲಿ 2 ತೊಗೊಳ್ಳೋಣ. ಮೈನರ್ಸ್ನ M11 ಅಂದರೆ ಫಸ್ಟ್ ರೋ ಫಸ್ಟ್ ಎಲಿಮೆಂಟ್ 2ದು ಇದು ಮೈನರ್. ಟೂದು ಮೈನರು ಏನಂತಂದರೆ ಆ ರೋ ಮತ್ತು ಆ ಕಾಲಮ್ನ ಡಿಲೀಟ್ ಮಾಡಿದ್ರೆ ಉಳ್ಕೊಳ್ಳೋದೇನು 3 ಇಸ್ ದ ಮೈನರ್. -4 ಇದೆಯಲ್ಲ ಫಸ್ಟ್ ರೋ ಸೆಕೆಂಡ್ ಎಲಿಮೆಂಟ್, ಅದ್ರದ್ದು ಮೈನರ್ ಏನು ಅಂತಂದರೆ 4 ಇರೋವಂತಹ ರೋನ ಡಿಲೀಟ್ ಮಾಡಿ ಮತ್ತು ಕಾಲಮ್ನ ಮತ್ತು ರೋನ ಡಿಲೀಟ್ ಮಾಡಿ ಉಳ್ಕೊಳ್ಳೋದು 0. ಸೆಕೆಂಡ್ ರೋ ಫಸ್ಟ್ ಎಲಿಮೆಂಟ್, ಈ 0ಗೆ ಮೈನರ್ ಯಾವುದು ಅಂತಂದರೆ ಆ ರೋನ ಡಿಲೀಟ್ ಮಾಡಿ ಮತ್ತು ಕಾಲಮ್ನ ಡಿಲೀಟ್ ಮಾಡಿ -4. ಮತ್ತು ಸೆಕೆಂಡ್ ರೋ ಸೆಕೆಂಡ್ ಎಲಿಮೆಂಟ್ 3ಗೆ ಮೈನರ್ ಯಾವುದಪ್ಪ ಅಂತಂದರೆ ಆ 3 ಇರುವಂತಹ ಕಾಲಮ್ನ ಡಿಲೀಟ್ ಮಾಡಿ ಮತ್ತು ರೋನ ಡಿಲೀಟ್ ಮಾಡಿ ಉಳ್ಕೊಳ್ಳೋದು 2. ಸೊ 2 ಇಸ್ ದ ಮೈನರ್. ದಿಸ್ ಇಸ್ ವಾಟ್ ಮೈನರ್ ಡೆಫಿನಿಷನ್. ಮೈನರ್ ಅಂದರೆ ಏನು, ಆ ರೋ ಮತ್ತು ಕಾಲಮ್ನ ಡಿಲೀಟ್ ಮಾಡಬೇಕು. ಸೊ ಈಗ ಕೋಫ್ಯಾಕ್ಟರ್ಸ್ ಅಂದರೆ ಏನು, ಅದಕ್ಕೆ ಕೋಫ್ಯಾಕ್ಟರ್ ಅಂತಂದರೆ ನೋಡಿ, M11 12 ಈ ಆಡ್ ಈವನ್ ನಂಬರ್ 1+1 ಸೇರಿಸಿದಾಗ ಈವನ್ ಅಲ್ವಾ, ಈವನ್ನು 1+2 ಸೇರಿಸಿದಾಗ ಆಡ್ ಬಂದಾಗೆಲ್ಲ ನೆಗೆಟಿವ್ ಸೇರಿಸಿ ಕೋಫ್ಯಾಕ್ಟರ್ಸ್. ಅದಕ್ಕೆ ನಾವು ಕೋಫ್ಯಾಕ್ಟರ್ಸ್ ಕಂಡಿಡ್ತೀವಿ ನೋಡಿ. ಕೋಫ್ಯಾಕ್ಟರ್ಸು ಅದನ್ನು A11 ಅಂತೀವಿ, A12, A21, A22. ಸೊ ಅದಕ್ಕೆಲ್ಲನೂ ಈವನ್ ನಂಬರ್ ಇದ್ದಾಗ ಪಾಸಿಟಿವ್ ಆಗೇ ತೊಗೊಳ್ಳಿ. ಆಡ್ ಇದ್ದಾಗ 0ಗೆ ಮೈನಸ್ ಸೇರಿಸಿದ್ರೆ ನಥಿಂಗ್ ಟು ವರಿ, ಅದು 0ನೇ ಆಗಿರುತ್ತೆ. ಇದು 21 ಆಡ್ ಅಲ್ವಾ, ಆಡ್ಗೆ ಮೈನಸ್ ಸೇರಿಸಿದ್ರೆ ಇದನ್ನು +4 ಆಗುತ್ತೆ. 2 ಈವನ್ನು, ಸೊ ಅದಕ್ಕೆ ಆ್ಯಸ್ ಇಟ್ ಈಸ್. ಸೊ ಪ್ಲಸ್ಸು ಮೈನಸ್ಸು ಸೇರಿಸೋದು. ಪ್ಲಸ್ಸು ಮೈನಸ್ ಹೆಂಗೆ ಸೇರಿಸ್ತೀರಾ, ಆ ಡೆಫಿನೇಷನ್ ಏನು ಹೇಳುತ್ತೆ, ಕೋಫ್ಯಾಕ್ಟರ್ ಆಫ್ ಎನ್ ಎಲಿಮೆಂಟ್ Aij ಈಸ್ ಈಕ್ವಲ್ ಟು -1 times I plus j ಇಂಟು M times Ij. ಇದು Mij ಅನ್ನೋದು ಮೈನರ್ ಹೇಗೆ ಕಂಡುಹಿಡಿತೀರಾ, ಎವ್ಯಾಲ್ಯೂಯೇಟಿಂಗ್ ದ ರೋ ಆ್ಯಂಡ್ ಕಾಲಮ್. ಅದಕ್ಕೆ ಪ್ಲಸ್ಸು ಮೈನಸ್ ಕೊಟ್ಟರೆ ಅದನ್ನು ಕೋಫ್ಯಾಕ್ಟರ್ ಅಂತ ಕರಿತೀವಿ. ಗೊತ್ತಾಯ್ತಲ್ವಾ? ಈಗ ನಾವು ಬಂದಿರೋವಂಥದ್ದು ಈಗ 2 -4 0 3 ಅಂತ ಕೊಟ್ಟಿದ್ರು ಅವರು. ಇದು ಮ್ಯಾಟ್ರಿಕ್ಸು. ನಾನು ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಕಂಡಿಡಿದೆ. ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಏನು ಅಂತಂದ ಏನು ಬಂತು, 3 0 4 2. ಇದು ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್. ದಿಸ್ ವಿ ಕಾಲ್ ಇಟ್ ಆಸ್ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್. ಕಂಡಿಡಿದ ಹೇಗೆ ಅಂತ ಗೊತ್ತಾಯ್ತಲ್ವಾ? ಈ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ಗೆ ನಾನು ಟ್ರಾನ್ಸ್ಪೋಸ್ ಏನಾದರೂ ತೊಗೊಂಡ್ರೆ ವಾಟ್ ವಿ ಕಾಲ್ ಇಟ್ ಆಸ್ ಅಡ್ಜಾಯಿಂಟ್ ಆಫ್ ಎ. ಅಡ್ಜಾಯಿಂಟ್ ಆಫ್ ಎ ಅಂದರೆ ಏನು ಅಂದರೆ 3 4 ನೋಡಿ, ಕಾಲಮ್ಸ್ ಇರೋದನ್ನು ರೋ ಮಾಡಿದೆ, ಇಲ್ಲೂ ಅಷ್ಟೇ ಕಾಲಮ್ ಇರೋದನ್ನು ರೋ ಮಾಡ್ತೀನಿ 0 2. ಸೊ ದಿಸ್ ವಿ ಕಾಲ್ ಇಟ್ ಆಸ್ ಅಡ್ಜಾಯಿಂಟ್ ಆಫ್ ಎ. ನೆಕ್ಸ್ಟ್ ಡೆಫಿನೇಷನ್ ಅದೇ ನಾವು ಓದೋದು. ಸೊ ನಿಮಗೆ ಮೈನಸ್ ಕಂಡುಹಿಡಿಯೋದು ಗೊತ್ತಿರಬೇಕು. ಇದು 2x2, ಅದೇ ಥರ ನಾನು 3x3 ಮಾಡ್ತೀನಿ, ನೋಡ್ಕೊಳ್ಳಿ. ಕೋಫ್ಯಾಕ್ಟರ್ಸ್ ಕಂಡುಹಿಡಿಯೋದು ಗೊತ್ತಿರಬೇಕು. ಪ್ರತಿ ಸಲ A11 M11 ಅದೆಲ್ಲ ಬರೆಯಲ್ಲ ನಾವು, ಕನ್ಫ್ಯೂಸ್ ಆಗುತ್ತೆ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಆ ಥರ ಇದೆ. ನಾನು ಡೈರೆಕ್ಟಾಗಿ ಬರೆಯೋದನ್ನು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ಇಲ್ಲಿ ಮ್ಯಾಟ್ರಿಕ್ಸ್ ಹೇಗೆ ಕೊಡ್ತಾರೆ, ಕೊಟ್ಟಿರೋಂಥ ಮ್ಯಾಟ್ರಿಕ್ಸ್ಗೆ ನಾವು ಕೋಫ್ಯಾಕ್ಟರ್ ಕಂಡುಹಿಡಿದಿದ್ದೀವಿ. ಕೋಫ್ಯಾಕ್ಟರ್ ಬರೆದು ಅದೆಲ್ಲನೂ ಬರೆದು ಅದನ್ನು ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ಗೆ ಟ್ರಾನ್ಸ್ಪೋಸ್ ತೊಗೊಂಡ್ರೆ ಅದನ್ನು ಅಡ್ಜಾಯಿಂಟ್ ಆಫ್ ಎ ಅಂತ ಕರೀತಾರೆ.
ದಿಸ್ ಆರ್ ದ ವರ್ಡ್ಸ್ ವಿಚ್ ಯು ಹ್ಯಾವ್ ಟು ನೋ. ಮೈನರ್ಸ್ ಅಂದರೆ ಏನು, ಕೋಫ್ಯಾಕ್ಟರ್ಸ್ ಅಂದರೆ ಏನು, ಅಡ್ಜಾಯಿಂಟ್ ಆಫ್ ಎ ಅಂದರೆ ಏನು ಅಂತ ನಿಮಗೆ ಸೂಕ್ಷ್ಮವಾಗಿ ಗೊತ್ತಿರಬೇಕು. ಫೈನ್. ನೆಕ್ಸ್ಟ್ ಕ್ವೆಶನ್ನು 3x3ಗೆ ಹೋಗೋಣ. ಈಗ 3x3 ಡಿಟರ್ಮಿನೆಂಟ್ಗೆ ಫಸ್ಟ್ ನಾವು ಮೈನರ್ಸನ್ನು ಕಂಡುಹಿಡ್ಕೊಳ್ಳೋಣ. ಮೈನರ್ಸ್ ಕಂಡುಹಿಡಿಯೋದು ಹೇಗೆ? ಪ್ರತಿಯೊಂದು ಎಲಿಮೆಂಟ್ಗೆ 9 ಮೈನರ್ಸ್ ಕಂಡುಹಿಡಿಬೇಕು. 9 ಮೈನರ್ಸ್ ಯಾವ ರೀತಿ ಕಂಡುಹಿಡಿತೀರಾ ನೋಡ್ಕೊಳ್ಳಿ. ಡಿಟರ್ಮಿನೆಂಟ್, ಪ್ರತಿಯೊಂದು ಡಿಟರ್ಮಿನೆಂಟ್, ಇದು ಫಸ್ಟ್ ರೋದು, ಫಸ್ಟ್ ರೋಗೆ ಮೈನಸ್. ಇಲ್ಲಿ ನಾನು 1 ತಗೊಂಡ್ರೆ ಆ ಪರ್ಟಿಕ್ಯುಲರ್ ರೋ ಮತ್ತು ಕಾಲಮ್ನ ಡಿಲೀಟ್ ಮಾಡಿ ಉಳ್ಕೊಳ್ಳೋದು 5 -1 1 2, ಇದು ಮೈನರ್ ಅಂತೀವಿ. ಅದೇ ನಾನು 0 ತಗೊಂಡಾಗ ಆ ರೋ ಮತ್ತು ಕಾಲಮ್ನ ಡಿಲೀಟ್ ಮಾಡಿ ಇಲ್ಲೇನಾಗುತ್ತೆ 3 -1 0 2 ಆಗುತ್ತೆ ಮೈನರ್. ಈಗ ನೆಕ್ಸ್ಟ್ 4ಗೆ ನಾನು ಮೈನರ್ ತಗೊಂಡಾಗ ಆ ರೋನ ಡಿಲೀಟ್ ಮಾಡಿದ್ದೀರ ಆಲ್ರೆಡಿ, ಕಾಲಮ್ನು ಡಿಲೀಟ್ ಮಾಡಿ ಉಳ್ಕೊಳ್ಳೋದು 3 5 0 1 3 5 0 1. ಸೊ ಈ ರೀತಿ ಎರೇಸ್ ಆಗಲ್ಲ. ಫೈನ್. ನಾನು ಇದೇ ಥರ ನೆಕ್ಸ್ಟ್ ಎಲಿಮೆಂಟ್ಗೂ ಅದೇ ಥರ ಈಗ 3ಗೆ ನೋಡ್ತೀನಿ. 3ಗೆ ನೋಡಿದಾಗ ಆ ಪರ್ಟಿಕ್ಯುಲರ್ ರೋನ ಡಿಲೀಟ್ ಮಾಡಿ ಮತ್ತು ಕಾಲಮ್ನ ಡಿಲೀಟ್ ಮಾಡಿ ಉಳ್ಕೊಳ್ಳೋದೇನು 0 4 1 2 0 4 1 2. ಅದೇ ಥರ 5ಗೆ ನಾನು ತಗೊಂಡಾಗ ರೋನ ಮತ್ತು ಆ ಕಾಲಮ್ನ 1 4 0 2 1 4 0 2 ಮೈನರ್ಸ್ ಅಲ್ಲಿ. ಈಗ 1 ತೊಗೊಳ್ತೀನಿ. 1 ತಗೊಂಡಾಗ ಆ ಕಾಲಮ್ನ ಡಿಲೀಟ್ ಮಾಡಿ ರೋನ ಡಿಲೀಟ್ ಮಾಡಿ ಉಳ್ಕೊಳ್ಳೋದು 1 0 0 1 1 0 0 1. ಬಿಗಿನಿಂಗಲ್ಲಿ ಮಾತ್ರ ನೀವು ಇಷ್ಟದ್ರ ಕಷ್ಟಪಡಬೇಕಾಗುತ್ತೆ, ಒಂದ್ಸಲ ಗೊತ್ತಾದ್ಮೇಲೆ ಈಸಿ ಆಗುತ್ತೆ. ನೆಕ್ಸ್ಟ್ ಈ 0ನ ನಾನು ಕಾಲಮ್ನ ರೋನ ಡಿಲೀಟ್ ಮಾಡಿ ಮತ್ತು ಕಾಲಮ್ನ ಉಳ್ಕೊಳ್ಳೋ 0 4 5 1. ಸೊ 0 4 0 4 5 1. ನೆಕ್ಸ್ಟ್ ಈ 1ಗೆ ನಾನು ಮೈನರ್ನ ಕಂಡುಹಿಡಿಬೇಕಂದ್ರೆ ಆ ರೋನ ಡಿಲೀಟ್ ಮಾಡಿ ಮತ್ತು ಈ ಕಾಲಮ್ನ ಡಿಲೀಟ್ ಮಾಡಿ. ಸೊ 1 3 4 -1. ಸೊ 1 3 4 -1. ಲಾಸ್ಟ್ ಈ ಎಲಿಮೆಂಟ್ 2 ನೋಡಿದಾಗ 1 0 3 5 1 0 3 5. ಆಲ್ ದಿಸ್ ಆರ್ ಮೈನರ್ಸ್. ಇದು ಫಸ್ಟ್ ರೋ ಮೈನರು, ಇದು ಸೆಕೆಂಡ್ ರೋದು, ಇದು ಥರ್ಡ್ ರೋದು ಮೈನರ್ಸ್. ಇದನ್ನು ಮೈನರ್ಸ್ ಅಂತೀವಿ. ಈಗ ಪ್ಲಸ್ಸು ಮೈನಸ್ ಹೇಗೆ ಅಸೈನ್ ಮಾಡ್ತೀರಾ ಅಂದರೆ ಸಿಂಪಲ್ಲು. ಮೈನರ್ಸ್ಗೆ ನೀವು ಪ್ಲಸ್ನ ಅಸೈನ್ ಮಾಡಿದ್ರೆ ಮೈನಸ್ಸು ಪ್ಲಸ್ಸು ಈ ಥರ ಸ್ಟಾರ್ಟಿಂಗಿಂದ. ಯಾಕೆಂದರೆ ಇದು A11 ಅಲ್ವಾ, ಫಸ್ಟ್ ರೋ ಫಸ್ಟ್ ಎಲಿಮೆಂಟ್ ಅಂತಂದರೆ ಪ್ಲಸ್ ಆಗುತ್ತೆ, ಫಸ್ಟ್ ರೋ ಸೆಕೆಂಡ್ ಎಲಿಮೆಂಟ್ ಅಂದಾಗ ಮೈನಸ್ ಆಗುತ್ತೆ. ಅಂದರೆ ನಿಮಗೆ ಗೊತ್ತಿರಬೇಕಿದು. A11 ಅಂದರೆ ಪ್ಲಸ್ಸು, ಈವನ್ ನಂಬರ್ 1 + 1 ಈವನ್ ಆಗುತ್ತೆ. A12 ಅಂತಂದರೆ 1 + 2 3 ಆಗುತ್ತೆ, ಆಡ್ ಆಗುತ್ತೆ. ಆಡ್ ಇದ್ದಾಗ ಮೈನಸ್ ಕೊಡಬೇಕು. ಸೊ ಆ ಥರ ಪ್ಲಸ್ ನೆನ್ಪಿಟ್ಕೊಳ್ಳಿ ಈಸಿಯಾಗಿ. ಪ್ಲಸ್ಸು ಮೈನಸ್ಸು ಪ್ಲಸ್ಸು, ಮೈನಸ್ಸು ಪ್ಲಸ್ಸು ಮೈನಸ್ಸು, ಪ್ಲಸ್ಸು ಮೈನಸ್ಸು ಪ್ಲಸ್ಸು. ಸೊ ಈ ರೀತಿ ನೀವು ಅಸೈನ್ ಮಾಡಿದಾಗ ಇದು ಏನು ಕಂಡುಹಿಡಿದಿದ್ದೀರಲ್ಲ ಇದನ್ನು ನಾವು ಕೋಫ್ಯಾಕ್ಟರ್ ಎಲಿಮೆಂಟ್ಸ್ ಅಂತೀವಿ. ಕೋಫ್ಯಾಕ್ಟರ್ ಆಫ್ ಎನ್ ಎಲಿಮೆಂಟ್, ಪ್ರತಿಯೊಂದು ಎಲಿಮೆಂಟು ಕೋಫ್ಯಾಕ್ಟರು. ನಾನು ಇದನ್ನು ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ ಕ್ಲೀನಾಗಿ ಬರೆದು ಬಿಡ್ತೀನಿ. ಇಷ್ಟು ಮ್ಯಾಟ್ರಿಕ್ಸ್ ಫಾರ್ಮ್. 5 2s are 10 ಎವ್ಯಾಲ್ಯೂಟ್ ಮಾಡೋದು. 5 2s are 10 -1 10 - 1 9. ಸೊ ಈ ರೀತಿ ಪ್ರತಿಯೊಂದನ್ನು ನಾವು ಎವ್ಯಾಲ್ಯೂಯೇಟ್ ಮಾಡ್ತಾ ಹೋದಾಗ 5 2s are 10 9 10 + 1 ಆಗುತ್ತೆ 11 6 ಆಚೆ ಮೈನಸ್ ಇರೋದನ್ನು -6 3 ಎವ್ಯಾಲ್ಯೂಟ್ ಮಾಡ್ತೀನಿ. ಇಲ್ಲಿ 0 -4 ಆಚೆ ಮೈನಸ್ ಇರೋದ್ರಿಂದ +4 ಆಗುತ್ತೆ. ನೆಕ್ಸ್ಟು 2 1 1s are 1 -1 ಆಗುತ್ತೆ ಅದು. ನೆಕ್ಸ್ಟು ಇದು 0 -20 -1 -1 -12 -13 ಆಚೆಗಡೆ ಮೈನಸ್ ಇರೋದು ಇದು -13 ಬರುತ್ತೆ, ಆಚೆಗಡೆ ಮೈನಸ್ ಇರೋದು -1 +13 ಆಗುತ್ತೆ. 1 × 5 5. ಸೊ 5. ದಿಸ್ ವಾಟ್ ವಿ ಕಾಲ್ ಇಟ್ ಆಸ್ ಕೋಫ್ಯಾಕ್ಟರ್. ಈ ಥರ ನೀವು ಕಂಡುಹಿಡಿದ್ರೆ ಇದು ಪ್ರತಿಯೊಂದನ್ನು ಎಲಿಮೆಂಟ್ನ ಕೋಫ್ಯಾಕ್ಟರ್ ಕಂಡಿದ್ರೆ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಆಗುತ್ತೆ. ಇದಕ್ಕೆ ನೀವು ಅಡ್ಜಾಯಿಂಟ್ ಕಂಡಿಡಿದ್ರೆ ಏನಾಗ್ಬಿಡುತ್ತೆ 1 ಅಡ್ಜಾಯಿಂಟ್ ಅಂದರೆ ಟ್ರಾನ್ಸ್ಪೋಸ್ ತೊಗೋಬೇಕು. ಟ್ರಾನ್ಸ್ಪೋಸ್ ತೊಗೊಂಡ್ಬಿಡಿ.
ಕೊಟ್ಟಿರೋ ಮ್ಯಾಟ್ರಿಕ್ಸ್ಗೆ ಟ್ರಾನ್ಸ್ಪೋಸ್ ತೊಗೊಂಡ್ರೆ ಅಡ್ಜಾಯಿಂಟ್. ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ಗೆ ಟ್ರಾನ್ಸ್ಪೋಸ್ ತೊಗೊಳ್ತೀನಿ. ಟ್ರಾನ್ಸ್ಪೋಸ್ ತೊಗೊಂಡಾಗ ಏನಾಗುತ್ತೆ, 11 - 6 3 ಆಯಿತು, 4 2 - 1 20 13 5. ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಅಡ್ಜಾಯಿಂಟ್. ಸೊ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಕಂಡು ಹಿಡಿಯೋದು ಗೊತ್ತಿರಬೇಕು ನಿಮಗೆ. 5 ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಕಂಡು ಹಿಡಿಯೋದು ಗೊತ್ತಿರಬೇಕು. ಅದಕ್ಕೆ ಕೊಟ್ಟಿರೋಂಥದ್ದಕ್ಕೆ ಟ್ರಾನ್ಸ್ಪೋಸು. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಈ ರೀತಿ ನೀವು ಕಂಡು ಹಿಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರತಿಯೊಂದನ್ನು ಮೈನಸ್ ಅಂತೀವಿ, ಪ್ಲಸ್ಸು ಮೈನಸ್ ಸೈನ್ ಹಾಕಿದ್ರೆ ಕೋಫ್ಯಾಕ್ಟರ್ ಆಗುತ್ತೆ, ಕೋಫ್ಯಾಕ್ಟರ್ಗೆ ಟ್ರಾನ್ಸ್ಪೋಸ್ ತೊಗೊಂಡ್ರೆ ಅಡ್ಜಾಯಿಂಟ್ ಆಗುತ್ತೆ. ಈ ಸ್ಟೆಪ್ಸನ್ನು ತಿಳಿದಿರಿ, ನಿಮಗೆ 5 ಮಾರ್ಕ್ಸ್ಗೆ ಈಸಿ ಆಗುತ್ತೆ. ಫೈನ್. ಸೊ adjoint of a matrix ಅಂದರೆ ಏನು? adjoint of a square matrix is defined as the transpose of a matrix where aij is the cofactor of the element aij. ಅಂದರೆ ಟ್ರಾನ್ಸ್ಪೋಸ್ ಆಫ್ ದ ಕೋಫ್ಯಾಕ್ಟರ್. ಕೋಫ್ಯಾಕ್ಟರ್ ಕಂಡುಹಿಡಿದು ಈಗ ನಿಮ್ಗೆ ಗೊತ್ತಿದೆ. ಫೈನ್. ಯಾಕೆ ನೀವು ಕಲಿಬೇಕು ಇದನ್ನು ಯಾಕೆ ಕಲಿಬೇಕು ಅಂದರೆ ಇನ್ವರ್ಸ್ ಕಂಡುಹಿಡಿಯೋಕ್ಕೆ. ವಾಟ್ ಈಸ್ ಎ ಇನ್ವರ್ಸ್? ಎ ಇನ್ವರ್ಸ್ ಹೆಂಗೆ ಕಂಡುಹಿಡಿತೀರಾ? ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಬೇಕು, ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ. ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಮಾಡಿದ್ರೆ ನಮಗೆ ಎ ಇನ್ವರ್ಸ್ ಬರುತ್ತೆ. ಎ ಇನ್ವರ್ಸ್ ಏನಕ್ಕೆ ಕಂಡುಹಿಡಿಬೇಕು? ನಿಮಗೆ 5 ಮಾರ್ಕ್ಸ್ಗೆ ಒಂದು ಕ್ವೆಶ್ಚನ್ ಬರುತ್ತೆ. ಆ ಪ್ರತಿಯೊಂದು ಕ್ವೆಶ್ಚನ್ಗೂ ನಾವು ಎ ಇನ್ವರ್ಸ್ ಕಂಡುಹಿಡಿದೇ ಸಾಲ್ವ್ ಮಾಡಬೇಕು ಪ್ರಾಬ್ಲಮ್ಸ್ನ. ಆ ಕಾರಣಕ್ಕೋಸ್ಕರ ಎ ಇನ್ವರ್ಸ್. ಎ ಇನ್ವರ್ಸ್ ಅಂದರೆ ಏನು ಅರ್ಥ? ಮ್ಯಾಟ್ರಿಕ್ಸ್ ಎಗೆ ಒಂದು ಇನ್ವರ್ಸ್, ಅದರದ್ದು ಇನ್ವರ್ಸ್ ಮಲ್ಟಿಪ್ಲೈ ಮಾಡೋದ್ರಿಂದ ನಮಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರುತ್ತೆ. ಸೊ ದಟ್ ಈಸ್ ವಾಟ್ ದ ಪಾಯಿಂಟ್. ಸೊ ಎ ಇನ್ವರ್ಸ್ ಅವಶ್ಯಕತೆ ಏನಿದೆ ಅದು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ 5 ಮಾರ್ಕ್ಸ್ ಸಾಲ್ವ್ ಮಾಡೋವಾಗ ಗೊತ್ತಾಗುತ್ತೆ. ಸೊ ಎ ಇನ್ವರ್ಸ್ ಕಂಡುಹಿಡಿಯೋದು ಹೇಗೆ? ಅಡ್ಜಾಯಿಂಟ್ ಆಫ್ ಎ ಡಿವೈಡ್ ಬೈ ಡಿಟರ್ಮಿನೆಂಟ್ ಆಫ್ ಎ. ಅಡ್ಜಾಯಿಂಟ್ ಆಫ್ ಎ ಹೇಗೆ ಕಂಡುಹಿಡಿತೀರಾ? ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಕಂಡುಹಿಡಿದು ಅದಕ್ಕೆ ಟ್ರಾನ್ಸ್ಪೋಸ್ ತೊಗೊಳ್ತೀರಾ. ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಹೇಗೆ ಕಂಡುಹಿಡಿತೀರಾ? ಮೈನರ್ಸ್ ಕಂಡುಹಿಡಿತೀರಾ. ಪ್ರತಿಯೊಂದಕ್ಕೂ ಮೈನರ್ಸ್ ಕಂಡುಹಿಡಿತೀರಾ. ಮೈನರ್ಸ್ ಕಂಡುಹಿಡಿದಾಗ ಪ್ಲಸ್ಸು ಮೈನಸ್ ಅಸೈನ್ ಮಾಡಿದ್ರೆ ಕೋಫ್ಯಾಕ್ಟರ್ ಆಗುತ್ತೆ. ಸೊ ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ. ಅದನ್ನು ಈಗ ಅಕಸ್ಮಾತ್ ನಿಮಗೆ ಸಿ ಇ ಟಿ ಕ್ವೆಶನ್ಸು ಎ ಕೊಟ್ಟಿರ್ತಾರೆ ಒಂದು ಮ್ಯಾಟ್ರಿಕ್ಸು, ಇನ್ವರ್ಸ್ ಕಂಡುಹಿಡೀರಿ ಅಂದರೆ ಗೊತ್ತು. ಮೊದಲನೇದಾಗಿ ನಿಮಗೆ ಎ ಇನ್ವರ್ಸ್ ಅಂದರೆ ಏನು? ಎ ಇನ್ವರ್ಸ್ ಈಸ್ ಈಕ್ವಲ್ ಟು ಅಡ್ಜಾಯಿಂಟ್ ಆಫ್ ಎ ಕಂಡುಹಿಡಿಬೇಕು, ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ. ಸಿಂಪಲ್ ಡೈರೆಕ್ಟ್ ಮೆಥಡಲ್ಲಿ ಸಿಂಪಲ್ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟು ಡಿಟರ್ಮಿನೆಂಟ್ ಆಫ್ ಎ ಕಂಡುಹಿಡಿಯೋಣ. ಡಿಟರ್ಮಿನೆಂಟ್ ಆಫ್ ಎ ಕಂಡುಹಿಡಿಯೋದು ಗೊತ್ತು. 3 2 6 ಮೈನಸ್ 4 2 -8 ಆಗುತ್ತೆ. -8 ಮೈನಸ್ ಇಂಟು ಮೈನಸ್ ಪ್ಲಸ್ 6 ಪ್ಲಸ್ 8 ಎಷ್ಟಾಯಿತು? 14 ಅಲ್ವಾ? ನೆಕ್ಸ್ಟು ಇದಕ್ಕೆ ಡಿಟರ್ಮಿನೆಂಟ್ ಕಂಡುಹಿಡಿಯೋಣ. ಡಿಟರ್ಮಿನೆಂಟ್ ಫಸ್ಟ್ ಪಾಯಿಂಟ್ ಆಯಿತು. ಅಡ್ಜಾಯಿಂಟ್ ಆಫ್ ಎ ಕಂಡುಹಿಡಿಯೋದು ವೆರಿ ಸಿಂಪಲ್. 2 × 2 ಮ್ಯಾಟ್ರಿಕ್ಸೇ ತುಂಬ ಸಿಂಪಲ್ಲು. ಏನು ಮಾಡಬೇಕು ಗೊತ್ತಾ? ಇದನ್ನು ಇಂಟರ್ಚೇಂಜ್ ಮಾಡ್ಕೊಳ್ಳಿ. 3 2 ಇಲ್ಲಿ ಡಯಾಗ್ನಲ್ ಎಲಿಮೆಂಟ್ನ ಇಂಟರ್ಚೇಂಜ್ ಮಾಡಿ. ಚೇಂಜ್ ಆಫ್ ಡಯಾಗ್ನಲ್ ಎಲಿಮೆಂಟ್. -2 4 ಇದೆಯಲ್ಲ, ಸೈನ್ನ ಚೇಂಜ್ ಮಾಡಿ. ಇದಕ್ಕೆ ಪ್ಲಸ್ ಹಾಕಿ, ಇದಕ್ಕೆ ಮೈನಸ್ ಹಾಕಿ. ಸಿಂಪಲ್ ಡೈರೆಕ್ಟ್ ಸ್ಟೆಪ್ ಬಂತು. ಸೊ ಎ ಇನ್ವರ್ಸ್ ಬೇಕಲ್ವಾ? ಎ ಇನ್ವರ್ಸ್ ಈಸ್ ಈಕ್ವಲ್ ಟು ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಬರೀರಿ. 3 ಬರದೆ, 2 ಬರದೆ, -4 ಬರದೆ, 2 ಬರದೆ, 1 ಡಿವೈಡೆಡ್ ಬೈ 14. ಸೊ ದಿಸ್ ಈಸ್ ಯುವರ್ ಎ ಇನ್ವರ್ಸ್. ಇದು ಸಿ ಇ ಟಿ ಟೈಪ್ ಆಫ್ ಕ್ವೆಶನ್ಸ್ಗೆ ಫಾಸ್ಟಾಗಿ ಸಾಲ್ವ್ ಮಾಡೋದಕ್ಕೆ ನಿಮ್ಗೆ ಬೇಕಾಗಿರೋದು. ಸೊ ನಮ್ಮಲ್ಲಿ ಪಿ ಯು ಬೋರ್ಡಲ್ಲಿ ಎಕ್ಸಾಮಲ್ಲಿ ನಿಮಗೆ ಬೈ ಚಾನ್ಸ್ ಕೇಳಿದ್ರೆ 2 ಮಾರ್ಕ್ಸ್ಗೆ ಕೇಳಿದ್ರೆ ಕೇಳಬೇಕು. ಅದು ಇದುವರೆಗೂ ಕೇಳಿಲ್ಲ. ಸೊ 3 × 3 ಇದು ಇಂಪಾರ್ಟೆಂಟ್ ನಮಗೆ. ಸೊ ಇಲ್ಲಿ ಎ ಇನ್ವರ್ಸ್ ಕಂಡುಹಿಡಿಯೋ ಉದ್ದೇಶ ಏನು? ಈ ಮ್ಯಾಟ್ರಿಕ್ಸ್ ಎ ಮ್ಯಾಟ್ರಿಕ್ಸ್ ತೊಗೊಳ್ಳಿ. ಎ ಇನ್ವರ್ಸ್ ಕಂಡುಹಿಡಿಯೋದು ಮ್ಯಾಟ್ರಿಕ್ಸ್ನ ಮಲ್ಟಿಪ್ಲೈ ಮಾಡಿ, ಖಂಡಿತ ನಿಮಗೆ ಐ ಬರುತ್ತೆ. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. 2 - 2 4 ಮತ್ತು 3 ಒಂದು ಮ್ಯಾಟ್ರಿಕ್ಸಾ? ಇನ್ನೊಂದು ಮ್ಯಾಟ್ರಿಕ್ಸ್ ಏನಾಯಿತು? 3 2 -4 2. ಈ ಮ್ಯಾಟ್ರಿಕ್ಸ್ 1/14 ಆಚೆ ಬರೀಬೇಕು. 1/14 ಸುಮ್ಮನೆ ಆಚೆ ಇದೆ, ಅದ್ರ ಪಾಡು ಬರೀತೀನಿ. ಇವೆರಡೂ ಮಲ್ಟಿಪ್ಲೈ ಮಾಡಿ, ಖಂಡಿತ ನಿಮಗೆ ಆನ್ಸರು 1 0 0 1 ಬರುತ್ತೆ. ಚೆಕ್ ಮಾಡಿ ಮೇಲೆ, ಚೆಕ್ ಯುವರ್ ಸೆಲ್ಫ್. ಫೈನ್. ನೆಕ್ಸ್ಟ್ ಈಗ 3 × 3 ಎವ್ಯಾಲ್ಯೂಯೇಟ್ ಮಾಡೋದು ಕರೆಕ್ಟಾಗಿ ತಿಳ್ಕೊಳ್ಳಿ. ನಿಮಗೆ 5 ಮಾರ್ಕ್ಸ್ಗೆ ಇದು ತುಂಬ ಬೇಸ್ಮೆಂಟ್ ಆಗುತ್ತೆ. ಫಾರ್ ದ ಮ್ಯಾಟ್ರಿಕ್ಸ್ ಎ ಕೊಟ್ಟಿದ್ದಾರೆ, ನಾವು ಎ ಇನ್ವರ್ಸ್ ಕಂಡುಹಿಡಿಬೇಕು. ಕೊಟ್ಟಿರೋ ಮ್ಯಾಟ್ರಿಕ್ಸ್ಗೆ ಎ ಇನ್ವರ್ಸ್ ಕಂಡುಹಿಡಿಯೋದಕ್ಕೆ ಏನು ಮಾಡಬೇಕು? ನೀವು ಮೊದಲನೇದಾಗಿ ಡಿಟರ್ಮಿನೆಂಟ್ ಕಂಡುಹಿಡ್ಕೊಳ್ಬೇಕು. ಸೊ ಡಿಟರ್ಮಿನೆಂಟ್ ಎ ಇನ್ವರ್ಸ್ ಕಂಡುಹಿಡಿಯೋದು ಹೇಗೆ? ಫಸ್ಟ್ ಪಾಯಿಂಟ್ ಇದು 5 ಮಾರ್ಕ್ಸ್ಗೆ ತುಂಬ ಬೇಸ್ ಆಗುತ್ತೆ. ಅಡ್ಜಾಯಿಂಟ್ ಆಫ್ ಎ ಕಂಡುಹಿಡಿಬೇಕು, ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ. ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ. ಡಿಟರ್ಮಿನೆಂಟ್ ಆಫ್ ಎ ಬರೆದು ಬಿಡ್ತೀನಿ ಡೈರೆಕ್ಟಾಗಿ. ಡಿಟರ್ಮಿನೆಂಟ್ ಆಫ್ ಎ ಎವ್ಯಾಲ್ಯೂಯೇಟ್ ಮಾಡೋದು ಗೊತ್ತಿದೆ, ಪ್ಲಸ್ಸು ಮೈನಸ್ಸು ಪ್ಲಸ್ ಅಂತ ಮಾಡ್ಕೊಳ್ತೀರಾ. ಈಗ 3 × 3 ಎವ್ಯಾಲ್ಯೂಯೇಟ್ ಮಾಡೋದು ನಿಮ್ಗೆ ಗೊತ್ತಿದೆ ಆಲ್ರೆಡಿ. 1 × 3 2 6 -3 -1 × 3 1 3 +6 +1 × -1 ಇದು -1
2 2 ಝ -4. ಸೊ ಫೈನಲ್ ಆನ್ಸರ್ ಏನಾಗುತ್ತೆ? 6 - 3 ಅಂದರೆ 3, 3 + 6 9 -5. ಫೈನಲ್ ಆನ್ಸರ್ 3 - 9 -5. -9 -5 ಅಂದರೆ -14 ಆಗುತ್ತೆ. 3 - 14 ಅಂದರೆ -11 ಬರುತ್ತೆ. ಡಿಟರ್ಮಿನೆಂಟ್ ಆಫ್ ಎ ಬಂತು. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟು ಅಡ್ಜಾಯಿಂಟ್ ಆಫ್ ಎ ಕಂಡುಹಿಡಿಯೋದು. ಅಡ್ಜಾಯಿಂಟ್ ಆಫ್ ಎ ಕಂಡುಹಿಡಿಯೋದಕ್ಕೆ ಏನು ಮಾಡಬೇಕು ನಾನು? ಮ್ಯಾಟ್ರಿಕ್ಸ್ ಫಸ್ಟು ಮೈನರ್ಸ್ನ ಬರ್ಕೋಬೇಕು. -2 -3 -1 3. ನೆಕ್ಸ್ಟು 1 -3 2 3. ಪ್ರತಿ ಎಲಿಮೆಂಟ್ಗೆ ಇದು ರೋ, ನಿಮ್ಗೆ ಅದು ಈಗ ಪ್ರಾಕ್ಟೀಸ್ ಆಗಿದೆ. ಆ ರೋನ ಡಿಲೀಟ್ ಮಾಡಿ ಆ ಕಾಲಮ್ಸ್ನ ಡಿಲೀಟ್ ಮಾಡಿದ್ರೆ 1 -3 2 3. ಈಗ 1ಗೆ ಬೇಕು ಅಂತಂದರೆ ಆ ಕಾಲಮ್ನ ಮತ್ತು ರೋನ. ಸೊ ಆಗೇನಾಗುತ್ತೆ 1 2 2 -1. ನೆಕ್ಸ್ಟು ಅದೇ ಥರ ಈ ರೋಗೆ ಡಿಲೀಟ್ ಮಾಡಿದಾಗ ಆ ರೋನ ಮತ್ತು ಕಾಲಮ್ ಇರೋ ನಂಬರ್ನ ಬಿಟ್ಟು ಮಾಡಿದ್ರೆ 1 1 -1 3 1 1 -1 3. ನೆಕ್ಸ್ಟು 2ಗೆ ಈ 2 ತೊಗೊಳ್ಳಿ. 2ಗೆ ಮೈನರ್ಸ್ ಕಂಡುಹಿಡಿದ್ರೆ ಆ ರೋನ ಮತ್ತು ಕಾಲಮ್ನ ಡಿಲೀಟ್ ಮಾಡಿದಾಗ ಏನಾಗುತ್ತೆ 1 1 2 3. ನೆಕ್ಸ್ಟು -3ಗೆ ಹೋಗ್ತೀನಿ. -3ಗೆ ಹೋದಾಗ ಆ ರೋ ಮತ್ತು ಕಾಲಮ್ಸು 1 1 2 -1 1 1 2 -1. ನೆಕ್ಸ್ಟು 2 ಹೋಗೋಣ. ಈ 2ಗೆ ಹೋದಾಗ 1 1 2 -3 ಡಿಟರ್ಮಿನೆಂಟು. ನೆಕ್ಸ್ಟು -1 ಹೋಗೋಣ. ಆ ರೋ ಮತ್ತು ಕಾಲಮ್ನ ಡಿಲೀಟ್ ಮಾಡಿ 1 1 1 1 1 -3. ನೆಕ್ಸ್ಟ್ ಅದಾದಮೇಲೆ ಲಾಸ್ಟ್ 3ಗೆ ಹೋಗೋಣ. ಆ ಕಾಲಮ್ನ ಮತ್ತು ರೋನ ಡಿಲೀಟ್ ಮಾಡಿದ್ರೆ ಉಳ್ಕೊಳ್ಳೋದು 1 1 1 2 1 1 1 2 ಡಿಟರ್ಮಿನೆಂಟ್ಸ್. ಈಗ ಇದಕ್ಕೆ ಏನು ಮಾಡಬೇಕು? ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಕೋಫ್ಯಾಕ್ಟರ್ ಆಯಿತು. ಆ ಕೊಟ್ಟಿರೋ ಆನ್ಸರ್ಗೆ ಟ್ರಾನ್ಸ್ಪೋಸ್ ತೊಗೊಂಡ್ರೆ ನಿಮ್ಗೇನು ಬರುತ್ತೆ? ಅಡ್ಜಾಯಿಂಟ್ ಆಫ್ ಎ ಬರುತ್ತೆ. ಸೊ ಇದು ಡೈರೆಕ್ಟ್ ವ್ಯಾಲ್ಯೂಸು. ಇದನ್ನೆಲ್ಲನೂ ಎವ್ಯಾಲ್ಯೂಯೇಟ್ ಮಾಡಿ ನಾನು ಡೈರೆಕ್ಟಾಗಿ ಬರಿತೀನಿ. 3 ಎವ್ಯಾಲ್ಯೂಯೇಟ್ ಮಾಡೋದು ಗೊತ್ತಿದೆ. 3 2 = 6 -3 3 ಆಗುತ್ತೆ. -9 -5 -4 ಎವ್ಯಾಲ್ಯೂಯೇಟ್ ಮಾಡಿ. ಪ್ರತಿಯೊಂದನ್ನು ಎವ್ಯಾಲ್ಯೂಯೇಟ್ ಮಾಡಿ. 3 2 ಕ್ರಾಸ್ 2 ಎವ್ಯಾಲ್ಯೂಯೇಟ್ ಮಾಡೋದು ಗೊತ್ತಿದೆ ನಿಮಗೆ. ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 1 × 1 -1 ಬರುತ್ತಿದ್ದು -2. ಸೊ ಇದು +3. ನೆಕ್ಸ್ಟು ಇದನ್ನು ಎವ್ಯಾಲ್ಯೂಯೇಟ್ ಮಾಡಿ. -5 +4 ಆಗುತ್ತೆ. ಇದು 1. ಸೊ ಇದು ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್. ಅದಕ್ಕೆ ಟ್ರಾನ್ಸ್ಪೋಸ್ ತೊಗೋಬೇಕು. ಅದಕ್ಕೆ ಟ್ರಾನ್ಸ್ಪೋಸ್ ತೊಗೊಂಡ್ರೆ ಅಡ್ಜಾಯಿಂಟ್ ಆಫ್ ಎ ಬಂತು. ಅಡ್ಜಾಯಿಂಟ್ ಆಫ್ ಎ ಏನಾಗುತ್ತೆ? ಟ್ರಾನ್ಸ್ಪೋಸ್ ತೊಗೋಬೇಕು. ಈ ಮ್ಯಾಟ್ರಿಕ್ಸ್ಗೆ ಟ್ರಾನ್ಸ್ಪೋಸ್ ತೊಗೊಳ್ತಾ ಇದ್ದೀನಿ. ಟ್ರಾನ್ಸ್ಪೋಸ್ ಅಂದರೆ ಏನಾಗುತ್ತೆ? 3 -4 -5 -9 1 4 -5 3 1 ಟ್ರಾನ್ಸ್ಪೋಸ್ ಅಡ್ಜಾಯಿಂಟು. ಸೊ ಫೈನಲಿ ಎ ಇನ್ವರ್ಸ್ ಬೇಕಲ್ವಾ? ಎ ಇನ್ವರ್ಸ್ ಬರೀದಕ್ಕೆ ಏನು ಮಾಡ್ತೀರಾ ನೀವು? ವೆರಿ ಸಿಂಪಲ್. ಎ ಇನ್ವರ್ಸ್ ಈಸ್ ಈಕ್ವಲ್ ಟು ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಬರೀ ಡಿವೈಡ್ ಬೈ ಡಿಟರ್ಮಿನೆಂಟ್. ಸೊ ಎ ಇನ್ವರ್ಸ್ ಅಂದರೆ ಈ ಮ್ಯಾಟ್ರಿಕ್ಸ್ನ ಬರೆದು ಅಡ್ಜಾಯಿಂಟ್ ಆಫ್ ಎ ಬರೆದ್ಬಿಟ್ಟು ಅದ್ರಿಗೆ ಡಿವೈಡ್ ಬೈ -1/11 ಬರೆದ್ರೆ ಸಾಕು. -1/11. ಸೊ ಈ ನಂಬರ್ಸ್ ಇರುತ್ತೆ. ಇಲ್ಲಿ ಡಿವೈಡೆಡ್ ಬೈ -1/11 ಇದ್ದೇ ಇರುತ್ತೆ. ಸೊ ದಟ್ ಈಸ್ ಯುವರ್ ಎ ಇನ್ವರ್ಸ್. ನೋಡಿ, ಎ ಇನ್ವರ್ಸ್ ಬರೆಯೋದು ತುಂಬ ಈ ಮ್ಯಾಟ್ರಿಕ್ಸ್ ಬರ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ನೀವು ಈ ಮ್ಯಾಟ್ರಿಕ್ಸ್ ಕಂಡುಹಿಡಿದಾಗ ನಿಮಗೆ 5 ಮಾರ್ಕ್ಸಲ್ಲಿ 2 ಮಾರ್ಕ್ಸು ಇಷ್ಟಕ್ಕೆ ಬರುತ್ತೆ. ಅಡ್ಜಾಯಿಂಟ್ ಆಫ್ ಎ ಕಂಡುಹಿಡಿದಕ್ಕೆ 2 ಮಾರ್ಕ್ಸು. ಸೊ ದಿ ಮೋಸ್ಟ್ ಇಂಪಾರ್ಟೆಂಟ್ ಫೈಂಡಿಂಗ್ ದ ಅಡ್ಜಾಯಿಂಟ್ ಆಫ್ ಎ ಆ್ಯಂಡ್ ಡಿಟರ್ಮಿನೆಂಟ್ ಆಫ್ ಎ ಫಾರ್ ದ 5 ಮಾರ್ಕ್ಸ್ ಪ್ರಾಬ್ಲಮ್. ಇದು 5 ಮಾರ್ಕ್ಸ್ ಪ್ರಾಬ್ಲಮ್ಗೆ ನೆಕ್ಸ್ಟ್ ಮಾಡುವಂಥ ವಿಡಿಯೋಗೆ ಇದು ಬೇಸ್ಮೆಂಟು. ಈ ವಿಡಿಯೋ ನೋಡಿಲ್ಲ ಅಂದರೆ ಅದು ಅರ್ಥ ಆಗಲ್ಲ. ಸೊ ರಿಮೆಂಬರ್, KCETನಲ್ಲಿ ಕೆಲವೊಂದು ಕಾನ್ಸೆಪ್ಟ್ನ ನೀವು ರಿಮೆಂಬರ್ ಮಾಡಬೇಕು. ಅದಕ್ಕೆ ಒಂದಷ್ಟು ಪಾಯಿಂಟ್ಸ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ.
ಮೊದಲನೇದಾಗಿ ಎ ಮತ್ತು ಅಡ್ಜಾಯಿಂಟ್ ಆಫ್ ಎ ಮಲ್ಟಿಪ್ಲೈ ಮಾಡಿದ್ರೆ ಅಡ್ಜಾಯಿಂಟ್ ಆಫ್ ಎ ಮತ್ತು ಎ ನ ಮ್ಯಾಟ್ರಿಕ್ಸ್ನ ಮಲ್ಟಿಪ್ಲೈ ಮಾಡಿದ್ರೆ ಯಾವಾಗಲೂ ಒಂದು ಡಿಟರ್ಮಿನೆಂಟ್ ಆಫ್ ಎ ಇಂಟು ಐ ದಟ್ ಈಸ್ ನಥಿಂಗ್ ಬಟ್ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಬರುತ್ತೆ. ಸೊ ಇವೆಲ್ಲ ಥಿಯರಮ್ಸು, ಇದನ್ನೆಲ್ಲ ಬರೆದಿಟ್ಕೊಳ್ಳಿ KCTಗೆ. ಎ ಇಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇಸ್ ಸೆಟ್ ಟು ಬಿ ಸಿಂಗುಲರ್ ಯಾವಾಗ ಅಂತೀವಿ ಅಂತಂದರೆ ಅದು ಡಿಟರ್ಮಿನೆಂಟ್ ಎ ಇಸ್ ಈಕ್ವಲ್ ಟು 0. ಅಂದರೆ ಮ್ಯಾಟ್ರಿಕ್ಸ್ ಸಿಂಗುಲರ್ ಆದರೆ ಇನ್ವರ್ಸ್ ಎಕ್ಸಿಸ್ಟ್ ಆಗಲ್ಲ, ಯಾಕಂದರೆ ಡಿವೈಡ್ ಮಾಡಬೇಕಲ್ವಾ. ಎ ಇನ್ವರ್ಸ್ ಅಂದರೆ ಏನು? ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ. ಇದೇ 0 ಆಗೋಯ್ತು ಅಂತಂದರೆ ಆ ಮ್ಯಾಟ್ರಿಕ್ಸ್ ಎ ಇನ್ವರ್ಸೇ ಎಕ್ಸಿಸ್ಟ್ ಆಗಲ್ಲ. ಅದೊಂದು ಪಾಯಿಂಟ್ ನಿಮ್ಗೆ ಗೊತ್ತಿರಬೇಕು. ಸೊ ಸಿಂಗುಲರ್ ಆಗಬಾರ್ದು. ನಾನ್ ಸಿಂಗುಲರ್ ಅಂದರೆ ಏನು? ಡಿಟರ್ಮಿನೆಂಟ್ ಆಫ್ ಎ ನಾಟ್ ಈಕ್ವಲ್ ಟು 0. ಇದೆಲ್ಲ ಪಾಯಿಂಟ್ಸು ಇಂಪಾರ್ಟೆಂಟು. ಯಾವಾಗ ಸಿಂಗುಲರ್ ಅಂತೀವಿ, ಯಾವಾಗ ನಾನ್ ಸಿಂಗುಲರ್ ಅಂತೀವಿ. ಅಂದರೆ ನಾನ್ ಸಿಂಗುಲರ್ ಅಂದರೆ ನಂಬರ್ ಇರಬೇಕು. ಎ ಆ್ಯಂಡ್ ಬಿ ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್ ಆಫ್ ಸೇಮ್ ಆರ್ಡರ್, ದೆನ್ ಎ ಬಿ ಆ್ಯಂಡ್ ಬಿ ಎ ಆರ್ ಆಲ್ಸೋ ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್ ಆಫ್ ಸೇಮ್ ಆರ್ಡರ್. ಅಂದರೆ ಎ ಮತ್ತು ಬಿ ನಾನ್ ಸಿಂಗುಲರ್ ಆದರೆ ಅದ್ರ ಪ್ರಾಡಕ್ಟು ಕೂಡ ನಾನ್ ಸಿಂಗುಲರ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಥಿಯರಮ್ 3 ಏನು ಹೇಳಾಗುತ್ತೆ? ಡಿಟರ್ಮಿನೆಂಟ್ ಆಫ್ ಎ ಬಿ ಇದ್ದಾಗ ಡಿಟರ್ಮಿನೆಂಟ್ ಆಫ್ ಎ ಇಂಟು ಡಿಟರ್ಮಿನೆಂಟ್ ಆಫ್ ಬಿ ಅಂತ ಬರಿಬೋದು. ನಥಿಂಗ್ ರಾಂಗ್. ಇಫ್ ಎ ಇಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎನ್, ತುಂಬ ಇಂಪಾರ್ಟೆಂಟು CET ಪಾಯಿಂಟ್ ಆಫ್ ಇಂದ, ಡಿಟರ್ಮಿನೆಂಟ್ ಆಫ್ ಎ ಈಸ್ ಆಲ್ವೇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಟು ದ ಪವರ್ n-1. ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆರ್ಡರ್ ಎನ್ನು ಇಂಪಾರ್ಟೆಂಟ್ ಆಗುತ್ತೆ. ಇದು CET ಕ್ವೆಶನ್ನು. ಇಫ್ ಎ ಇಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಇಫ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇಸ್ ಇನ್ವರ್ಟಬಲ್ ಯಾವಾಗ ಹೇಳ್ತೀವಿ ಅಂದರೆ ಇಫ್ ಒನ್ ಓನ್ಲಿ ಇಫ್ ಎ ಇಸ್ ಎ ಸಿಂಗುಲರ್. ಅದು ಆಲ್ರೆಡಿ ಹೇಳಿದ್ದೀನಿ ನಾನು. ಸೊ ಇಷ್ಟು ಪಾಯಿಂಟ್ಸನ್ನು ನೀವು KCET ಪಾಯಿಂಟ್ ಆಫ್ ವ್ಯೂಯಿಂದ ನೀವು ನೆನ್ಪಿಡ್ಕೋಬೇಕಾಗುತ್ತೆ. ನೆಕ್ಸ್ಟು ಲಾಸ್ಟ್ ಅಸೈನ್ಮೆಂಟು, ನಿಮಗೆ ಕೊಟ್ಟಿರುವಂತಹ ಈ ಪ್ರಾಬ್ಲಮ್ಸನ್ನು ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ನೀವು ಇದನ್ನು ಇನ್ವರ್ಸ್ ಕಂಡುಹಿಡಿಯೋದು ಗೊತ್ತಾಯಿತು ಅಂತಂದರೆ, ನೀವು ಎರಡಕ್ಕೂ ಇನ್ವರ್ಸ್ ಕಂಡುಹಿಡಿದ್ರೆ ನಿಮಗೆ 5 ಮಾರ್ಕ್ಸಲ್ಲಿ ನೀವು ಪಕ್ಕಾ ಸ್ಕೋರ್ ಮಾಡ್ಕೊಳ್ತೀರಾ. 5 ಮಾರ್ಕ್ಸು ನಿಮ್ಗೆ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್, ಪೇಷನ್ಸಿಂದ ನೋಡಿದ್ದೀರಾ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು 5 ಮಾರ್ಕ್ಸ್ ಕ್ವೆಶನನ್ನು ಸಾಲ್ವ್ ಮಾಡ್ತೀವಿ. 5 ಮಾರ್ಕ್ಸ್ ಕ್ವೆಶನ್ನ. ಥ್ಯಾಂಕ್ ಯು.